ಗೌಡ್ರೆ ನಿಮ್ಗೆ ಅರ್ಥ ಆಗಲ್ಲ ಅದು ವಿಚಾರದ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುದೀರ್ಘವಾದ ಅರ್ಥಪೂರ್ಣವಾದಂಥ ನಮ್ಮಗಳೆಲ್ಲರ ಮನಸ್ಸಿನಲ್ಲಿ ಏನಿತ್ತು ಆ ಉತ್ತರನ ಕೊಟ್ಟಿದ್ದಾರೆ. ಆದರೆ ಅವತ್ತು ನಾನು ಮಾತನಾಡಿದಾಗ ಸ್ವಲ್ಪ ನಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಕನ್ನಡ ಪರ ಸಂಘಟನೆಗಳೆಲ್ಲ ಇದಕ್ಕೆ ನಾನು ವಿರೋಧ ಇದ್ದೀನಿ ಅಂತೇಳಿ ನನ್ನ ಮೇಲೆ ಪ್ರತಿಭಟನೆ ಮಾಡೋಕೆ ಹೊಂಟಿದ್ರು. ನಮ್ಮ ನಾರಾಯಣಗೌಡರು ಇವರೆಲ್ಲ ನಂದು ಅದಲ್ಲ. ನಮ್ಮ ವಿರೋಧ ಪಕ್ಷದ ನಾಯಕರು ಸ್ಟಾರ್ಟಿಂಗಲ್ಲೇ ದೇವಯ್ಯನ ಮನೆ ಹರಾಜ್ 50,000ಕ್ಕೆ AC, 25,000 ತಾಸಿ, 25 ಕೋಟಿ ತಹಸೀಲ್ದಾರರು, 50 ಕೋಟಿ AC ಇದನ್ನು ಹೇಳ್ತಾ ಇದ್ರಲ್ಲ, ಯಾರು ಮಾಡಿರೋರು? ಪರ್ಟಿಕ್ಯುಲರ್ ಆಗಿ ಇಂಥ ಪ್ರಕರಣದಲ್ಲಿ ಸರ್ಕಾರ ಭಾಗಿಯಾಗಿ ಇಂಥವರು ಈ ಒಂದು ಹಣವನ್ನು ಪಡಿತಾ ಇದ್ದಾರೆ. ಯಾರು ಪಡಿತಾ ಇದ್ದಾರೆ, ಎಲ್ಲಿದೆ ಪ್ರಕರಣ ಅನ್ನೋದನ್ನು ನೀವು ಕೊಡಬೇಕು ಅಂತೇಳಿ ನಾನು ವಿರೋಧ ಪಕ್ಷದ ನಾಯಕರಿಗೆ ಕ್ಲಾರಿಫೈಗೆ ನಾನು ಮಾತಾಡಿದ್ದು ನಿಜ. ಅದಕ್ಕೆ ನಾನು ಕನ್ನಡ ಪರ ಸಂಘಟನೆಯವ್ರಿಗೆ ಹೇಳ್ತಾ ಇದ್ದೀನಿ, ನಾನು ಈ KPSCನ ಸ್ವಚ್ಛಗೊಳಿಸ್ಬೇಕು. KPSC ಕೆಟ್ಟೋಗಿದೆ ಅನ್ನೋದು ನಮಗೂ ಗೊತ್ತಿದೆ. ಆ KPSCನ ಎಲ್ಲ ನಡ್ಕೊಬಂದಿರೋ ದಾರಿ ಎಲ್ಲನೂ ಪರೀಕ್ಷೆ ಮಾಡಿದಾಗ ಅಲ್ಲಿ ನಿಜವಾಗ್ಲೂ ಅದು ಸರಿ ಇಲ್ಲ ಅಂತಕ್ಕಂಥದ್ದು ಜನರ ಮನಸ್ಸಿನಲ್ಲಿದೆ. ಅದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸರಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದು ಮಾಡ್ಬೇಕು ಅವರು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ನಾನು ಹೇಳಿದಂಥದ್ದು ಕನ್ನಡ ಪರ ಸಂಘಟನೆಗಳು ತಪ್ಪು ತಿಳ್ಕೋಬಾರ್ದು. ನಾನು ಹೇಳಿದ್ದು ನೇರವಾಗಿ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಏನೋ ನೇರವಾಗಿ ಸರ್ಕಾರವೇ 50 ಕೋಟಿ 30 ಕೋಟಿ 40 ಕೋಟಿ ಮಾಡಿದೆ ಅಂತ. KPSC ಒಂದು ಇಂಡಿಪೆಂಡೆಂಟ್ ಬಾಡಿ, ಅಲ್ಲಿ ಏನೇನಾರ ಮಾಡಿದ್ರೆ ಅವ್ನು ಯಾರು ಮಾಡಿದಾನೆ ಅವ್ನು ತಗೊಂಡು ಸೆಂಟ್ರಲ್ ಜೈಲ್ಗೆ ಹಾಕಿ ಇಲ್ಲ ಏನು ಬೇಕಾದ್ರೂ ಮಾಡಿ, ಸರ್ಕಾರ ಇದರಲ್ಲಿ ಯಾವುದೇ ಇದಕ್ಕೆ ಭಾಗಿ ಆಗಿಲ್ಲ ಅಂತಕ್ಕಂಥ ಕ್ಲಾರಿಫಿಕೇಶನ್ ನಾನು ಅವತ್ತು ಕೊಟ್ಟಿದ್ದೆ. ಈಗಲೂ ಕನ್ನಡ ಪರ ಸಂಘಟನೆಯವ್ರಿಗೆ ನಾನು ಹೇಳ್ತೀನಿ, ನಾನು ಯಾವುದೇ ಕಾರಣಕ್ಕೂ KPSC ನಡೆದಿರ್ತಕ್ಕಂಥ ನೋಡ್ರಿ, ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಉತ್ತರ ಏನಿದೆ, ಆ ಮುಖ್ಯಮಂತ್ರಿಗಳ ಉತ್ತರವನ್ನು ನಾವು ಸ್ವಾಗತ ಮಾಡಿದ್ದೇವೆ, ಭದ್ರಾಗಿರ್ತೀವಿ. ಆದ್ರೆ ಯಾವುದೇ ಕಾರಣದಿಂದಲೂ ನಾನು ಇದಕ್ಕೆ ವಿರೋಧಿ ಅಲ್ಲ ಅಂತಕ್ಕಂಥ ಸಂದೇಶನ ಈ ಸದನದಿಂದ ನಾನು ಹೇಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.